ಟೊಮೆಟೊ ಬಾತ್ ಮಾಡೋದಕ್ಕೆ ಟೊಮೆಟೊ ಬಾತ್ಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೆಟೊ, ಪುದೀನ, ಕೊತ್ತಂಬರಿ, ಕರಿಬೇವು, ದಪ್ಪಗೆ ಹೆಚ್ಕೊಂಡಿರೋ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಸೋಂಪು, ಏಲಕ್ಕಿ, ಕಲ್ಲುವ್ವ, ಚಕ್ಕೆ, ಎಲೆ, ಪಲಾವ್ ಎಲೆ. ಮೊದಲಿಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಎಲ್ಲ ಹಾಕಿ ತರಿಯಾಗಿ ರುಬ್ಕೊಬೇಕು. ಎಷ್ಟು ತರಿಯಾಗಿ ರುಬ್ಕೊಂಡ್ರೆ ಆಯಿತು. ದಪ್ಪಗೆ ಹೆಚ್ಕೊಂಡಿರೋ ಅಂಥ ಟೊಮೆಟೊಗಳು ನುಣ್ಣಗೆ ರುಬ್ಕೊಬೇಕು. ಎಷ್ಟು ನುಣ್ಣಗೆ ರುಬ್ಕೊಬೇಕು. ಟೊಮೆಟೊ ರುಬ್ಕೊಬೇಕು. ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಎಣ್ಣೆ ಇಟ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಎಲ್ಲ ಮಸಾಲೆಗಳು ಹಾಕ್ಕೊಬೇಕು. ನೋಡಿ, ಹಾಕಿರೋ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ, ಕರಿಬೇವು, ಕ್ಯಾಪ್ಸಿಕಮ್ ಹಾಕ್ಕೊಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ ಮೇಲೆ ಫ್ರೈ ಆದಮೇಲೆ ಒಂದು ಹಿಡಿ ಪುದೀನ, ಒಂದು ಹಿಡಿ ಕೊತ್ತಂಬರಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಹಾಕ್ಕೊಬೇಕು. ಚೆನ್ನಾಗಿ ಇಟ್ಕೊಂಡಿರೋ ಟೊಮೆಟೊ, ಅರ್ಧ ಚಮಚ ಅರಿಶಿನ, ಒಂದು ಅರ್ಧ ಚಮಚ ಗರಂ ಮಸಾಲ, ಚಮಚ ಧನಿಯಾ ಪುಡಿ ಹಾಕ್ಕೊಂಡೆಲ್ಲ ಫ್ರೈ ಮಾಡ್ಕೊಬೇಕು. ರುಬ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿರೋದು ಹಾಕ್ಕೊಬೇಕು. ಅದೆಲ್ಲ ಸ್ವಲ್ಪ ಮತ್ತೆ ರುಬ್ಕೊಂಡಿರೋ ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಹಾಕಿ ಎಷ್ಟು ಫ್ರೈ ಆದರೆ ಸಾಕು. ಇಷ್ಟಾಗಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆದಷ್ಟು ಬಿಸಿನೀರು ಕಾಯಿಸ್ಕೊಂಡಿಟ್ಕೊಂಡಿದ್ರೆ ಬೇಗ ಆಗುತ್ತೆ. ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ 2ರಷ್ಟು ನೀರು ತೊಗೊಂಡ್ರೆ ಸಾಕು. ಯಾಕೆಂದರೆ ಟೊಮ್ಯಾಟೊ ಎಲ್ಲ ರುಬ್ಬಾಕಿರೋದ್ರಿಂದ ನೀರು ಜಾಸ್ತಿ ಆಗೋದಿಲ್ಲ. ಜಾಸ್ತಿ ಹಾಕ್ಬಿಟ್ರೆ ಅನ್ನ ಮುದ್ದೆ ಆಗುತ್ತೆ. ಇಷ್ಟಾದರೆ ಸಾಕು. ಇವಾಗ ನೋಡಿ, ನೀರು ಕುದೀತಾ ಇದೆ. ಅಕ್ಕಿ ಎಲ್ಲ ಹಾಕಿ ನೋಡಿ ಒಂದು ಮಾಡಿಸ್ಕೊಬೇಕು. ಇವತ್ತು ರೆಡಿ ಆಯಿತು. ಟೊಮೆಟೊ ಬಾತ್ ರೆಡಿ.